ಕುಣಿಕೆ ನೆರಳು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. 4 ಜನ ಅತಿಥಿಗಳ ಜೊತೆ ನಾವು ಮಾತಾಡ್ತಾ ಇದ್ದೀವಿ. ಯಾರು ಮಾಡಿದ್ರು ಈ ಪಾರ್ಲರ್ ಬಾಂಬ್ ಬ್ಲಾಸ್ಟ್ನ? ಮಾಡಿದವ್ರು ಯಾರೂ ಸಿಗಲೇ ಇಲ್ವಾ ಪೊಲೀಸರಿಗೆ? ಸರ್, ಅದನ್ನು ಸರ್ಕಾರ ಸಾಬೀತುಪಡಿಸ್ಬೇಕು ಸರ್. 20 ವರ್ಷ ಬೇಕಾಗಿತ್ತು ನೇಣಾಕಕ್ಕೆ. ನಮ್ಮ ಸ್ನೇಹಿತರ ವಾದನ ಒಪ್ಕೊಳ್ಳೋಕ್ಕಾಗಲ್ಲ ಸರ್. ಯಾಕಂದರೆ ತಮಗೂ ಗೊತ್ತಿದೆ, ನಮ್ಮ ಸ್ನೇಹಿತರಿಗೂ ಗೊತ್ತಿದೆ, ನಮ್ಮ ಸರ್ಕಾರ ನಮಗೆ ಸಾರ್ವಜನಿಕೊಂದು ನ್ಯಾಯ, ಪೊಲೀಸ್ ಇಲಾಖೆಗೊಂದು ನ್ಯಾಯ, ಪ್ರೆಸ್ಗೊಂದು ನ್ಯಾಯ ಅಂತೇನು ಮಾಡಿಲ್ಲ ಸರ್. ಎಲ್ಲರಿಗೂ ಒಂದೇ ನ್ಯಾಯ. ಈಗ ಪೊಲೀಸ್ ಇಲಾಖೆ ಏನು ತಗೋತಲ್ಲ ಅರ್ಜಿ, ಇವ್ರು ಹೇಳಿದ್ರು ಪೊಲೀಸ್ ಇಲಾಖೆ ಯಾವ ದಾಖಲಾತಿ ಬೇಕಾದ್ರೂ ತಗೊಳುತ್ತೆ ಇವ್ರ ವಿರುದ್ಧ ಅಂದರೆ ಯಾರು ಅಮಾಯಕರಲ್ಲ. ಈಗ ಮಾಹಿತಿ ಹಕ್ಕು ಕಾಯ್ದೆ ಇದೆ, ಅದರಲ್ಲಿ ನಾನೊಂದು ಮಾಹಿತಿ ಹಕ್ಕು ಮೇಲೆ ಅರ್ಜಿ ಕೊಟ್ಟರು ತಕ್ಕ ಮಾಹಿತಿನ 30 ದಿವಸ ತಲುಪಿಸ್ತಾರೆ. ನಮ್ಮ ಸ್ನೇಹಿತರು ಕೂಡ ತಾವು ಕೊಟ್ಟರು ತಲುಪಿಸ್ತಾರೆ ಸರ್. ಆ ವಿಚಾರನ ಒಪ್ಕೊಳ್ಳುವಂಥ ವಿಚಾರ ಅಲ್ಲ ಅದು ಸರ್. ಇವ್ರು ಗಳ್ಳಿಗೆ ಏರುವಾಗ ಏನಾಗಬೇಕಂದ್ರೆ ಅವನು ತೃಪ್ತಿ ಪಡಬೇಕು. ನಿಜ, ನಾನು ಮಾಡಿರೋ ತಪ್ಪಿದೆ. ಕಲ್ಲಿಗೇರೋ ತೃಪ್ತಿ ಪಡಬೇಕಾ? ಖಂಡಿತ ನಾನು ತಪ್ಪು ಮಾಡಿದ್ದೀನಿ, ನಾನು ಕೊಟ್ಟಿರೋ ಶಿಕ್ಷೆ ಸರಿಯಾಗಿದೆ ಅಂತ ಅದನ್ನು ಸಾಬೀತು ಮಾಡೋ ಮಟ್ಟದಲ್ಲಿ ಇದ್ದರೆ ಮಾತ್ರ ಅದು ಅವರಿಗೆ ಸರಿಯಾದ ನ್ಯಾಯದಾನವನ್ನು ನಾವು ಕೊಟ್ಟಂಗೆ ಆಗುತ್ತೆ. ಇಲ್ಲ, ಅವನು ಹೇಳ್ತಾನೆ ನಾನು ಕೊನೆ ಸಾಯುವಾಗ ಅಟ್ಲೀಸ್ಟ್ ಆ ವೀರಪ್ಪನ ಫೋಟೋ ಆದ್ರೂ ನಾನು ನೋಡಬೇಕು ಅಂತ ಹೇಳುವಂಥ ಒಬ್ಬ ಮನುಷ್ಯನ ನಾವು ಗಲ್ಲಿಗೇರಿಸಿದಾಗ ಅವರಿಗೆ ನ್ಯಾಯ ಕೊಟ್ಟಂಗೆ ಆಗುತ್ತೆ ಸರ್. ಅಂದರೆ ಆತ ಹೇಳಿದ್ದನ್ನು ಕೂಡ ನ್ಯಾಯಾಲಯ ಸಾಕ್ಷಿಯಾಗಿ ಪರಿಗಣಿಸಬೇಕು ಅಂತೀರ ತಾವು? ಖಂಡಿತ ಸರ್. ಯಾಕೆ ಈ ಥರ ಹೇಳ್ತಾ ಇದ್ದಾನೆ, ಮತ್ತೊಮ್ಮೆ ತನಿಖೆ ಮಾಡಲಿ. ಈಗ ತಾವೇ ನೋಡಿದ್ದೀರಿ ಸರ್, ಸದಾಶಿವ ಕಮಿಷನ್ ಪೊಲೀಸ್ನವರ ಕಾರ್ಯಾಚರಣೆ ಬಗ್ಗೆ ವಿಚಾರಣೆ ಮಾಡಿದೆ. ಇದು ಒಂದು ಭಾರಿ ನಕಲಿ ಕಾರ್ಯಾಚರಣೆ ಅಂತ ಹೇಳಿದೆ. ನಕಲಿ ಕಾರ್ಯಾಚರಣೆ? ಬೇಕಾದಷ್ಟು ನಕಲಿ ಕಾರ್ಯಾಚರಣೆಯಲ್ಲಿ ಬೇಕಾದಷ್ಟು ಜನನ ಎನ್ಕೌಂಟರ್ ಮಾಡಿದ್ದಾರೆ. ಓಕೆ. ಈ ಕಾರ್ಯಾಚರಣೆಯಲ್ಲಿ ಅವರು ಒಬ್ಬ ನ್ಯಾಯಾಧೀಶರು ಅಷ್ಟೆಲ್ಲ ವಿಚಾರಣೆ ಮಾಡಿ ಪೊಲೀಸ್ನವರ ಆ್ಯಕ್ಟಿವಿಟೀಸ್ಗಳನ್ನು ತಪ್ಪಿದೆ ಅಂತ ಹೇಳಿದ ಮೇಲೆ ಅವರು ಈ ಮೊಕದ್ದಮೆಗಳನ್ನು ದಾಖಲು ಮಾಡಿರ್ತಕ್ಕಂಥ ವಿಚಾರದಲ್ಲೂ ಕೂಡ ಯಾಕೆ ತಪ್ಪಿರಬಾರದು ಅನ್ನೋದು ನಮ್ಮ ಆಕ್ಷೇಪಣೆ ಇದೆ ಸರ್. ಅಲ್ಲ, ಸದಾಶಿವ ನ್ಯಾಯಾಲಯ ಪೊಲೀಸರು ತಪ್ಪು ಮಾಡಿದ್ದಾರೆ, ನಕಲಿ ಕಾರ್ಯಾಚರಣೆ ನಡೆಸಿದ್ದಾರೆ ಅಂತ ಸದಾಶಿವ ಆಯೋಗದ ವರದಿಯಲ್ಲಿದೆ ಅಂತ ಯಾರು ಹೇಳಿದ್ರು ತಮಗೆ? ನಾನು ಹೇಳ್ತಿದ್ದೀನಿ ಸರ್, ನಿಮಗೆ ಅಂಥದ್ದು ಬೇಕಾದ್ರೆ ಕೊಡೋಣ ವರದಿ. ಹಾಗಿದ್ರೆ ಎಷ್ಟು ಜನ ಅಧಿಕಾರಿಗಳ ಮನೆಗೆ ಹೋಗಬೇಕಾಗಿತ್ತು? ಅಲ್ಲೇ ಇದೆ ಸರ್, ಕರೆಕ್ಟ್ ಪ್ರಶ್ನೆ ನೀವು ಕೇಳಿದ್ರಿ ಸರ್. ಈಗ ಸದಾಶಿವ ಕಮಿಷನ್ ವರದಿ ಮೇಲೆ ಕರ್ನಾಟಕ ರಾಜ್ಯ ಮತ್ತು ತಮಿಳುನಾಡು ರಾಜ್ಯ ಎರಡೂ ಸರ್ಕಾರಗಳು ಕೂಡ ಅಮಾಯಕರಿಗೆ ಪರಿಹಾರವನ್ನು ದುಡ್ಡು ಕೊಟ್ಟಿದೆ. ಇಂತಿಂಥ ಕರ್ನಾಟಕ ರಾಜ್ಯ ಕೊಟ್ಟಿಲ್ಲ, ತಮಿಳುನಾಡು ರಾಜ್ಯ ಕೊಟ್ಟಿದೆ. ಇಲ್ಲ ಸರ್, ತಮಿಳುನಾಡು ರಾಜ್ಯ ಕೊಟ್ಟಿದೆ. ಈಗ ಪರಿಹಾರ ಕೊಟ್ಟ ಮೇಲೆ ಇಂತಿಂಥ ಪೊಲೀಸ್ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತ ಪರಿಹಾರ ಕೊಟ್ಟ ಮೇಲೆ ಆ ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕಾಗಿತ್ತು. ಅಲ್ಲ, ನೀವು ಪರಿಹಾರ ಅನ್ನೋದೇ ಒಂದು ರಾಜಕೀಯ, ತಮಗೂ ಕೂಡ ಅರ್ಥ ಆಗುತ್ತೆ. ನಾನೇನು ಮತ್ತೆ ವಿಶೇಷವಾಗಿ ಅರ್ಥ ಮಾಡಿಸ್ಬೇಕಾಗಿಲ್ಲ. ಇಲ್ಲ ಸರ್, ಒಂದು ನಿರ್ದಿಷ್ಟ ಜಾತಿಯವರು ತಮಿಳುನಾಡಿನಲ್ಲಿ 58 ಕ್ಷೇತ್ರಗಳಲ್ಲಿ ಮೆಜಾರಿಟಿ ಇದ್ದಾರೆ ಅವರು. ಸರಿ ಸರ್, ಅರ್ಥ ಆಯ್ತಾ? ಅವರಿಗೆ ಪರಿಹಾರ ಕೊಡೋದ್ರಿಂದ ಇಡೀ ಒಂದು ಒಟ್ಟಾರೆ ಸಮುದಾಯದ ಒಂದು ಬೆಂಬಲವನ್ನು ಗಳಿಸಬಹುದು ಅನ್ನುವಂಥ ಉದ್ದೇಶದಿಂದ ಕೊಡಲಾಗಿರುವಂಥದ್ದು. ಸದಾಶಿವ ಆಯೋಗದ ವರದಿಯ ಕನ್ಕ್ಲೂಷನ್ನೇ ಇರೋದು ಪೊಲೀಸರು ಯಾವುದೇ ರೀತಿಯಾದಂಥ ತಪ್ಪು ಮಾಡಿಲ್ಲ, ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿಲ್ಲ. ಕರ್ನಾಟಕ ಸರ್ಕಾರದಲ್ಲಿ ರಾಜ್ಕುಮಾರ್ ವಿಚಾರವಾಗಿ 2 ಕೋಟಿ ದುಡ್ಡು ಮಡಗಿತ್ತಲ್ಲ, ಅದನ್ನು ಮಾತ್ರ ಬಿಡುಗಡೆ ಮಾಡಿಲ್ಲ. ಸದಾಶಿವ ಕಮಿಷನ್ ಕೊಟ್ಟ ಆದೇಶದ ಮೇಲೆ ಹಣವನ್ನು ಇವರು ತಂದು ನಮ್ಮ ರಾಜ್ಯ ಪೊಲೀಸ್ನವರು ವಿತರಣೆ ಮಾಡಿದ್ದಾರೆ. ಓಕೆ, ಮಾಡಿದ್ದಾರೆ ಸರ್, ದುಡ್ಡು ಕೊಟ್ಟಿದ್ದಾರೆ. ಅಲ್ಲ, ಸದಾಶಿವ ಆಯೋಗದ ವರದಿ ಪೊಲೀಸರು ತಪ್ಪು ಮಾಡಿದ್ರು ಅಂತ ಹೇಳ್ತಾ? ಹೌದು ಸರ್. ಹಂಗಿದ್ರೆ ಅಧಿಕಾರಿಗಳ ವಿರುದ್ಧ ಸರ್ಕಾರ ಕ್ರಮ ತಗೊಂಡಿಲ್ಲ ಸರ್. ಅದೇ ಅವ್ರಿಗೊಂದು ನ್ಯಾಯನೂ ಅಮಾಯಕರಿಗೊಂದು ನ್ಯಾಯ ಮಾಡಿದ್ದಾರೆ. ಒಬ್ರಿಗೊಂದು ನ್ಯಾಯ, ಮತ್ತೊಬ್ಬರಿಗೊಂದು ನ್ಯಾಯ ಮಾಡಿದ್ದಾರೆ. ಆಗಬಾರದು ಎಲ್ಲರಿಗೂ. ಸದಾಶಿವ ಆಯೋಗ ನಡೆಸಿದಂಥ ತನಿಖೆ ಮತ್ತು ಮಾನವ ಹಕ್ಕು ಆಯೋಗ ನಡೆಸಿದಂಥ ಎರಡೂ ತನಿಖೆಗಳಲ್ಲಿ ಪೊಲೀಸರು ನಿರಪರಾಧಿಗಳು ಅನ್ನುವಂಥ ವರದಿ ಬಂದಿದೆ. ಇದು ನನ್ನ ವಾದ. ಸರ್, ನಿರಪರಾಧಿಗಳು ಅನ್ನೋದಾಗಿದ್ರೆ ಇವರಿಗೆ ಪರಿಹಾರ ಕೊಡುವ ಅಗತ್ಯ ಇರಲಿಲ್ವಲ್ಲ. ನಾನು ಪರಿಹಾರದ ರಾಜಕೀಯನ ಹೇಳ್ತಾ ಇದ್ದೀನಿ ತಮಗೆ. ಪರಿಹಾರದ ರಾಜಕೀಯನ ಹೇಳ್ತಾ ಇದ್ದೀನಿ. ಪರಿಹಾರ ಅನ್ನೋದು ಪೊಲಿಟಿಕಲ್ ಗೇಮ್ ಸರ್. ಇಟ್ ವಾಸ್ ಅ ಪೊಲಿಟಿಕಲ್ ಗೇಮ್. ತಮಿಳುನಾಡಲ್ಲಿ ಇರಬಹುದು ಸರ್, ಕರ್ನಾಟಕ ರಾಜ್ಯ ಸರ್ಕಾರನೂ ಕೂಡ ದುಡ್ಡು ಕೊಟ್ಟಿದೆ, ಪರಿಹಾರ ಕೊಟ್ಟಿದೆ ಸರ್. ನನಗಿರುವಂಥ ಮಾಹಿತಿಯ ಪ್ರಕಾರ ಪರಿಹಾರ ಕೊಟ್ಟಿದ್ದು ತಮಿಳುನಾಡು ಸರ್ಕಾರ ಮತ್ತು ಅದಕ್ಕೆ ರಾಜಕೀಯ ಕಾರಣಗಳಿದ್ವು. ಪರಿಹಾರ ಪಡೆದಂಥ ಜನರ ಪೈಕಿ ಅತಿ ದೊಡ್ಡ ಸಮುದಾಯ ಏನಿತ್ತು, ಆ ಸಮುದಾಯ 58 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮೆಜಾರಿಟಿ ಇರುವಂತಹ ಸಮುದಾಯ. ಆ ಕಾರಣಕ್ಕಾಗಿ ಪರಿಹಾರ ಕೊಟ್ಟರೆ ನಮಗೆ ಓಟುಗಳ ಸಂಖ್ಯೆ ಜಾಸ್ತಿ ಆಗ್ಬೋದು ಅನ್ನುವಂಥ ಕಾರಣಕ್ಕೆ ತಮಿಳುನಾಡು ಸರ್ಕಾರ ಪರಿಹಾರ ಕೊಡ್ತು ಅನ್ನುವಂಥದ್ದು ಒಂದು 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 ಬಹಳ ಬಲವಾದಂಥ ವಾದ. ತಾವು ಒಪ್ಕೊಳ್ತೀರಾ ಸರ್ ಪರಶುರಾಮ್? ಸರ್, ಅದು ಒಪ್ಕೋತೀನಿ ಸರ್. ಯಾಕೆಂದರೆ ನಮ್ಮ ಸ್ನೇಹಿತರು ಹೇಳಿದಾಗೆ ಪೊಲೀಸ್ನವರು ಅನ್ಯಾಯ ಮಾಡಿದ್ದಾರೆ ಅಂತ ನಾವು ಒಪ್ಕೊಳ್ಳೋಕ್ಕಾಗಲ್ಲ. ಕಾರಣ ಏನಂದರೆ ಸರ್, ಒಬ್ಬರು ಅಧಿಕಾರಿ IPS IAS ಯಾವುದೇ ಅಧಿಕಾರಿ ನಮ್ಮ ಊರಿನವರಲ್ಲ. ಅವರ ಕರ್ತವ್ಯದ ಮೇಲೆ ತಮಿಳುನಾಡಿನವರು, ಬ್ಯಾಂಗ್ಳೂರಿನವರು, ಹುಬ್ಳಿ ಧಾರವಾಡದ ಯಾರೋ ಬಂದಿರ್ತಾರೆ. ಅವ್ರ ಇಂಟೆನ್ಷನ್ ಏನು, ವೀರಪ್ಪನ ಹಿಡಿಬೇಕು, ಈ ಸಮಾಜ ಸುಧಾರಣೆ ತರಬೇಕನ್ನೋ ಉದ್ದೇಶದಲ್ಲಿ ಅಲ್ಲಿ ಏನೋ ಒಂದು ಕಾರ್ಯಾಚರಣೆ ಮಾಡಿರ್ತಾರೆ ವಿನಃ ಯಾವುದೇ ಒಂದು ವ್ಯಕ್ತಿಗತವಾಗಿ ಇಲ್ಲ ಪರಶುಮೂರ್ತಿಯವ್ರ ಮೇಲೋ ಮಣಿಯವ್ರ ಮೇಲೋ ನಾವು ಸೇಡು ತೀರಿಸ್ಕೋಬೇಕನ್ನೋ ಒಂದು ಉದ್ದೇಶದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಅದನ್ನ ಒಪ್ಕೋಬೇಕಲ್ಲ ಸರ್ ವಿಚಾರನ. ತಾವು ಒಪ್ಕೊಳ್ತೀರಾ?
ಸರ್ ಅದನ್ನು ಕಾರ್ಯಾಚರಣೆ ಆದ ನಂತರ ಜನಗಳ ಮೇಲೆ ಬಹಳಷ್ಟು ದೌರ್ಜನ್ಯಗಳು ನಡೀತು. ಇದನ್ನು ದೇಶಕ್ಕೆ ದೇಶನೇ ನೋಡಿದ್ದಾರೆ. ಪರಶಿವಮೂರ್ತಿ ಸ್ನೇಹಿತರು ಅವ್ರ ಅಭಿಪ್ರಾಯ ಹೇಳಿ, ಅದಕ್ಕೆ ನನ್ನದೇನು ತಕರಾರಿಲ್ಲ. ಒಂದು ಸತ್ಯಶೋಧನೆ ಸಮಿತಿಯನ್ನು ಮಾಡಿದ್ರು. ಮಾನವ ಹಕ್ಕುಗಳ ಆಯೋಗ ಒಂದು ಸತ್ಯಶೋಧನೆ ಸಮಿತಿಯನ್ನು ಮಾಡಿದ್ರು. ಅದರಲ್ಲಿ ಪೀಪಲ್ಸ್ ವಾಚ್ ಮದುರೈ, ಹೆನ್ರಿ ಡಿಫೆನ್ ಮತ್ತು ಸಿಕ್ರಮ್ ಸೊಸೈಟಿ ಫಿಲಿಪ್ ಮ್ಯಾಥ್ಯೂ ಅವರ ನೇತೃತ್ವದಲ್ಲಿ ತಂಡಗಳು ರಚನೆಯಾಗಿ ಸಾವಿರಾರು ಸಾಕ್ಷಿಗಳನ್ನೆಲ್ಲ ವಿಚಾರಣೆ ಮಾಡಿ, ಆ ವಿಚಾರಣೆಯಲ್ಲಿ ಅವರು ವಿಚಾರಣೆ ಮಾಡಿ ಸದಾಶಿವ ಆಯೋಗ ಒಂದು ವರದಿಯನ್ನು ಕೊಟ್ಟಿದೆ, ಮಧ್ಯಂತರ ವರದಿ. ಆ ವರದಿ ಪೂರ್ಣವಾಗಿ ನೀವು ಹೇಳಿದಾಗ ಇದರಲ್ಲಿ ಕೆಲವು ರಾಜಕೀಯ ಲೆಕ್ಕಾಚಾರಗಳು ಕೂಡ ಇದ್ದಿರ್ಬೋದು ಸರ್. ಆದರೆ ಪೊಲೀಸ್ನವರು ದೌರ್ಜನ್ಯ ಮಾಡಿಲ್ಲ, ಪೊಲೀಸ್ನವರು ತಪ್ಪೇ ಮಾಡಿಲ್ಲ ಅನ್ನೋದಾದರೆ ಅದಕ್ಕಿಂತ ಈ ಪ್ರಪಂಚದಲ್ಲಿ ಆಶ್ಚರ್ಯ ಇನ್ನೊಂದಿಲ್ಲ. ಮಣಿ ಅವರು ನಿಮಗೆ ಸೆಲೆಕ್ಟಿವ್ ಮೆಮೊರಿ ಇದೆ ಅಂತೀನಿ ನಾನು. ಏನು ಬೇಕು ಅಷ್ಟನ್ನು ಮಾತ್ರ ನೆನ್ಪಿಟ್ಕೊಳ್ತೀರಿ ನೀವು. ಒಂದು ಪೊಲೀಸರ ದೌರ್ಜನ್ಯ ಮಾಡಿರೋದ್ರ ಬಗ್ಗೆ ವರದಿಯಲ್ಲಿ ಉಲ್ಲೇಖ ಆಗಿರೋದನ್ನು ಪ್ರಸ್ತಾಪ ಮಾಡ್ತೀರಿ, ಅದನ್ನು ಮಾತ್ರ ನೆನಪಿನಲ್ಲಿದೆ ನಿಮಗೆ. ಅದರಲ್ಲಿ ಪರಿಹಾರ ಕೊಡುವಲ್ಲಿನ ರಾಜಕೀಯದ ಬಗ್ಗೆ ಇದ್ರೂ ಇರ್ಬೋದು, ನೀವು ಹೇಳ್ತೀರಂದ್ರೆ ಇರ್ಬೋದು ಅಂತೀರಿ ನೀವು. ಇದು ಯಾಕಿದು ಈ ಲೆಕ್ಕಾಚಾರ ಸರ್? ನಡೆದಿರೋ ಸತ್ಯ ಅಂತಾನೆ ಸರ್ ನಾವು ಹೇಳಬೇಕು. ಕಣ್ಣಾರೆ ಪೊಲೀಸ್ನವರು ಮಾಡಿರ್ತಕ್ಕಂಥ ಕೆಲವು ಅನ್ಯಾಯಗಳನ್ನು, ಅವರ ನಡವಳಿಕೆಗಳನ್ನು ನೇರಲ್ಲಿ ನೋಡ್ಬಿಟ್ಟು ಅವ್ರನ್ನ ಪರವಾಗಿಲ್ಲ ಅಂತ ಅದನ್ನು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಸರ್? ನಾನು ಮತ್ತೆ ಬರ್ತೀನಿ. ನನಗಿರುವಂಥ ಮಾಹಿತಿಯ ಪ್ರಕಾರ ಸದಾಶಿವ ಆಯೋಗ ಮತ್ತು ಮಾನವ ಹಕ್ಕು ಆಯೋಗ ಎರಡೂ ಕೂಡ ವೀರಪ್ಪನ್ ವಿರುದ್ಧದ ಕಾರ್ಯಾಚರಣೆಯಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿಲ್ಲ ಅನ್ನುವಂಥ ಸ್ಪಷ್ಟವಾದ ವರದಿಯನ್ನು ಕೊಟ್ಟಿತ್ತು. ಆ ವರದಿಯ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಶಂಕರ್ ಬಿದ್ರಿ ಅವರು ಪೊಲೀಸ್ ಮಹಾನಿರ್ದೇಶಕ ಹುದ್ದೆಗೆ ಆಯ್ಕೆ ಕೂಡ ಆಗಿದ್ದರು. ಸದಾಶಿವ ಆಯೋಗ ಕ್ಲೀನ್ ಚಿಟ್ ಕೊಟ್ಟಂಥ ಹಿನ್ನೆಲೆಯಲ್ಲಿ. ಆದರೆ ಯಾಕೆ ತಮಿಳುನಾಡು ಸರ್ಕಾರ ಪರಿಹಾರ ಕೊಡ್ತು ಅನ್ನುವಂಥ ವಿಷಯದಲ್ಲಿ ಖಂಡಿತವಾಗಿಯೂ ರಾಜಕೀಯ ಲೆಕ್ಕಾಚಾರಗಳಿದ್ವು. ಇದರ ಬಗ್ಗೆ ನಾವು ಚರ್ಚೆನ ಮುಂದುವರಿಸ್ತೀವಿ. ಅದಕ್ಕಿಂತ ಮುಂಚೆ ಇನ್ನೊಂದು ಸಣ್ಣ ಬ್ರೇಕ್.